ನಮಸ್ಕಾರ ಸ್ನೇಹಿತರು. ಏನಪ್ಪಾ ಆಗ್ತದೆ ಇಲ್ಲಿ ಅಂತ ಅನ್ಕೊಂಡ್ರೆ ಫೈನಲಿ ಚಾರು ತಾನು ಯಾವ ದಾರಿ ಹಿಡಿದು ರಾಮಾಚಾರ್ಯನ ಬಿಡುಗಡೆ ಮಾಡ್ಕೊಂಡು ಬರ್ತೀನಿ ಅನ್ನೋ ಸತ್ಯನ ಹೇಳೇ ಬಿಟ್ರು. ಮಾತನ್ನು ಕೇಳಿ ಚಾರಿಗೆ ಆಗತ್ತೆ ಬಿಗ್ ಶಾಕ್. ಹಾಗಿದ್ರೆ ಏನಾಗ್ತದೆ, ಚಾರು ಹೇಳಿದ ಹಾದಿ ಯಾವುದು, ಏನು ಹೇಳಿದ್ಲು ಅವಳ ದಿಟ್ಟು ನಿರ್ಧಾರ ಏನು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಚಾರು ತುಂಬ ಸೂಪರ್ಬ್ ಆಗಿ ಆ ಒಂದು ಪೂಜೆನ ಕಂಪ್ಲೀಟ್ ಮಾಡ್ತಾಳೆ. ಎಲ್ಲರೂ ಕೂಡ ರಾಮಾಚಾರಿ ಹೆಂಡತಿ ಅಂದರೆ ಹೀಗಿರಬೇಕು ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ ಮಗಳೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆನ ನೆರವೇರಿಸ್ಕೊಟ್ಟೆ. ರಾಮಾಚಾರಿ ಥರನೇ ಇತ್ತು ಪೂಜೆ ಅಂತ ಹೇಳಿ ಹೊಗಳಿ ಹೊನ್ನ ಶೂಲು ಕೇರಿಸ್ತಿದ್ದಾರೆ. ಈ ಕಡೆ ಅಪ್ಪನೂ ಕೂಡ ಮಗಳ ಕಾಲಿಗೆ ನಮಸ್ಕಾರ ಮಾಡೋದಕ್ಕೆ ಮುಂದಾಗ್ಬಿಡ್ತಾರೆ. ಏನಪ್ಪ ಮಾಡ್ತಿದ್ದೀರಾ ಅಂದಾಗ, ನಾನು ನನ್ನ ಮಗಳ ಕಾಲಿಗೆ ಬೀಳ್ತಿಲ್ಲ ಅಮ್ಮ, ಒಂದು ದೇವರ ದರ್ಶನನ ಮಾಡಿದಂಥ, ಮಂತ್ರೋಪದೇಶ ಮಾಡಿ ದೇವ್ರಿಗೆ ಹತ್ತಿರ ಆದಂತಹ ಒಂದು ಪೂಜೆ ಮಾಡಿದ ನಿನ್ನ ಕಾಲಿಗೆ ಬೀಳ್ತಾ ಇದ್ದೀನಿ. ಒಂದು ಒಳ್ಳೆಯದು ಅದೃಷ್ಟ ಹಾಗೆ ಸಾಕಷ್ಟು ರೀತಿಯ ಒಳ್ಳೆ ಫಲಗಳನ್ನು ದೇವರು ಖಂಡಿತ ನನಗೆ ದಯಪಾಲಿಸಿದ್ದಾನೆ. ಆ ಸ್ವಲ್ಪ ಫಲ ನನಗೂ ಬರಲಿ ಅಂತ ಹೇಳ್ತಾ ಇದ್ದಾರೆ. ನಂತರ ಈ ಕಡೆ ಅಜ್ಜಿ ತಾತ ಕೂಡ ಹೊಗಳುತ್ತಾರೆ. ಬಂದದ್ದಂಥ ಪ್ರತಿಯೊಬ್ಬರು ಯಾರ್ಯಾರು ಒಂದು ಹೆಣ್ಣು ಪೂಜೆ ಮಾಡಿದ್ರೆ ಹೇಗೆ ಅಂದಿದ್ರು ಎಲ್ಲವೂ ಕೂಡ ಅವರೇ ಸಾಷ್ಟಾಂಗ ನಮಸ್ಕಾರ ಮಾಡಿ ತುಂಬ ಚೆನ್ನಾಗಿ ಮಾಡಿದೆ ಅಂತಾರೆ. ಈ ಕಡೆ ಮಾನ್ಯತಾ ಅವ್ರಿಗಂತೂ ತನ್ನ ಮಗಳು ಪೂಜೆ ಮಾಡಿ ಗೆದ್ದಿರೋದನ್ನು ಅರ್ಕಿಸ್ಕೊಳೋಕ್ಕೆ ಆಗ್ತಿಲ್ಲ. ಅಮ್ಮ ಜಸ್ಟ್ ಇದು ಪ್ರಸಾದ ಅಷ್ಟೇ, ನನ್ನ ಗಂಡ ಹೊರಗಡೆ ಬರ್ತಿದ್ದಾಗೆ ನಿನಗೆ ದೊಡ್ಡ ಪ್ರಸಾದ ಕಾದಿದೆ ಅಂತ ಒಂದು ಕ್ಷಣ ಅವ್ರಿಗೆ ಪ್ಯಾನಿಕ್ ಆಗುತ್ತೆ. ಬರ್ತಿದ್ದಾಗೆ ಅಂದರೆ ಏನು ಅರ್ಥ ಅಂತ. ಆದರೆ ಎಷ್ಟು ದಿನ ಈ ರೀತಿ ಹೇಳ್ತೀಯ ಮಗಳೇ, ನಾನು ಕೂಡ ನೋಡ್ತೀನಿ, ನಿನ್ನ ಗಂಡ ಅಲ್ಲಿದ್ದರೆ ತಾನೆ ಅಂತ ಹೇಳಿ ಅನ್ಕೋತಾ ಇದ್ದಾರೆ ಮನಸ್ಸಲ್ಲಿ. ನಂತರ ಊಟ ಮಾಡಿ ಹೋಗಮ್ಮ ಅಂದರೆ ಜೊತೆಗೆ ಆ ಒಂದು ಮಗಳಿಗೆ ಕೊಡಬೇಕಾಗಿರೋ ಸೀರೆ ಎಲ್ಲವನ್ನ ತಗೋ ಅಂದರೆ ಚಾರು ಯಾವುದೇ ಕಾರಣಕ್ಕೂ ಕೂಡ ನನಗೆ ಬೇಡ ಅಂತ ಹೇಳ್ತಾಳೆ. ಆದರೆ ಚಿಂಟು ಬಂದು, ಅಕ್ಕ ಇದನ್ನ ಭಾವ ಬರ್ತಾರೆ ಅಂತ ನಾನು ತುಂಬ ಪ್ರೀತಿಯಿಂದ ಮಾಡಿಸಿದ್ದೆ, ಭಾವಂಗೆ ಸಿಹಿ ಪೊಂಗಲ್ ಅಂದರೆ ಇಷ್ಟ ಅಂತ, ಪ್ಲೀಸ್ ಅಕ್ಕ ತಗೊಂಡೋಗು ಅಂತ ಹೇಳಿದಾಗ ತನ್ನ ತಮ್ಮಂಗೆ ಇಲ್ಲ ಅನ್ನೋಕ್ಕಾಗದೆ ಅವನ ಪ್ರೀತಿನ ನೋಡಿ ಆ ಸಿಹಿ ಪೊಂಗಲನ್ನು ತೆಗೆದುಕೊಂಡು ರಾಮಾಚಾರಿ ಇರೋ ಜೈಲಿಗೆ ಬರ್ತಿದ್ದಾಳೆ. ಆ ಕಡೆ ಜಾನಕಿ ಅವರು ಕೋದಂಡವ್ರು ಬರ್ತಿದ್ದಾಗೆ ಪೂಜೆ ಆಯಿತು ಅಂದಾಗ ಕ್ಯಾನ್ಸಲ್ ಆಯಿತು ಅಂದ ತಕ್ಷಣ ತುಂಬ ಕೋಪ ಮಾಡ್ಕೋತಾರೆ. ಅಲ್ಲಿ ಪ್ರಧಾನ ಅರ್ಚಕರಿದ್ರು, ನೀನು ಹೋಗೋ ಅವಶ್ಯಕತೆ ಇತ್ತಿಲ್ಲ, ಆದರೂ ಕೂಡ ಹೋದೆ. ಮನೆ ಮರ್ಯಾದೆ ಒಂದು ಕಡೆ ಹೋಗ್ತಾ ಇದೆ, ಆದರೆ ನಿಂದೇ ಹೆಚ್ಚಾಗೋಯ್ತಲ್ವಾ ಅಂದಾಗ ವೈಶ್ವಕ ಬಂದು ಗಂಡನ ಪರ ಬ್ಯಾಟಿಂಗ್ ಮಾಡ್ತಾರೆ. ಓ ಎಲ್ಲದಕ್ಕೂ ರಾಮಾಚಾರಿ ಅವನು ಇಲ್ಲ ಅಂದಕ್ಕೆ ನಾನು ಗಂಡ ಬೇಕಾ ಅಂತ ಎಲ್ಲ ಮಾತಾಡ್ತಿದ್ದಾರೆ. ನಿಮ್ಮ ಮನೇಲಿ ಪೂಜೆ ಆಗದಿರೋದಕ್ಕೆ ನಿಮ್ಮ ಮಗನ ಕೇಳ್ಕೊಳ್ಳಿ, ಗಂಟ್ಲು ಸರಿಯಾಗಿ ಇಟ್ಕೋಬೇಕಿತ್ತು ಅಂತ, ಅದನ್ನು ಬಿಟ್ಟು ನನ್ನ ಗಂಡಂಗೆ ಬಾಯೋಗಿ ಬರಬೇಡಿ ಅಂತ. ಅಲ್ಲಿ ಮರ್ಯಾದೆನೇ ಹೋಗಿಲ್ಲ. ನಿಮ್ಮ ಈ ಮನೆ ಕಿರಿ ಸೊಸೆ ನಾರಾಯಣ ಆಚಾರ್ಯರ ಮರ್ಯಾದೆ ಉಳಿಸಿದ್ದಾರೆ ಅಂತಾರೆ ಮುರಾರಿಯವರು. ಏನದು ಹೇಗೆ ದೊಡ್ಡವ್ರನ್ನೆಲ್ಲ ಕರ್ಕೊಂಡು ಬಂದು ಪೂಜೆ ಮಾಡಿಸದ್ಲ ಅಂತ ವೈಶಾಖ ಕೇಳ್ತಿದ್ರೆ, ದೊಡ್ಡವ್ರ ಸ್ವತಃ ಚಾರು ಅದಕ್ಕೇನೆ ಕೂತು ಪೌರೋಹಿತ್ಯನ ಮಾಡಿದ್ರು ಅಂತಾರೆ. ಹೇಗಿದೆಲ್ಲ ಸಾಧ್ಯ ಅಂದಾಗ ನಾನು ಕೂಡ ತುಂಬ ಬಾರಿ ರಾಮಾಚಾರಿಗೆ ಹೇಳಿದೆ, ಅವ್ರ ತಲೆಗೆ ಹೋಗಲ್ಲ, ಬೇಡ ಕಣೋ ಮಂತ್ರೋಪದೇಶ ಅಂತ. ಆದರೆ ಇವತ್ತು ಚಾರು ಅದಕ್ಕೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಅಂದರೆ ಅಲ್ಲಿರೋರೆಲ್ಲ ತುಂಬ ಅಂದರೆ ತುಂಬಾ ಹೊಗಳಿದ್ರು. ಅವ್ರು ಹೊಗಳಕ್ಕೇನ ಕೇಳೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಆ ಕಡೆ ರಾಮಾಚಾರಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ಬಿಕಾಸ್ ಫೋನಲ್ಲಿ ತನ್ನ ಹೆಂಡತಿ ಹೇಳ್ತಿರೋದು ಎಲ್ಲವನ್ನ ಕೇಳಿಸ್ಕೊತಾರೆ. ಆಗ್ತಿರೋ ಖುಷಿ ಅಷ್ಟಿಷ್ಟಲ್ಲ. ನಂತರ ಈ ಕಡೆ ಹೇಗೆ ಹೆಣ್ಣು ಪೂಜೆ ಮಾಡೋಕ್ಕೆ ಸಾಧ್ಯ ಅಂತ ವೈಶಾಖ ಕೇಳ್ತಿದ್ರೆ ಇದೇ ಪ್ರಶ್ನೆನ ಅಲ್ಲಿರೋ ದೊಡ್ಡವರು ಕೇಳಿದ್ರು. ಆಗ ಅದಕ್ಕೆ ಎಂತಹ ಉತ್ತರ ಕೊಟ್ಟರು ಗೊತ್ತಾ ಅಂತ ಹೇಳಿ ಅಲ್ಲಿ ನಡೆದ ಎಲ್ಲವನ್ನ ಪಿನ್ ಟು ಪಿನ್ ಡೀಟೇಲ್ಸಲ್ಲಿ ಒಪ್ಪಿಸ್ತಾರೆ ಮುರಾರಿಯವರು. ಈ ಕಡೆ ತಾನು ಅನ್ಕೊಂಡಿದ್ದು ಸಾಧಿಸೋಕ್ಕಾಗಲಿಲ್ವಲ್ಲ ಅಂತ ತುಂಬ ಕೋಪ ಮಾಡ್ಕೋತಿದ್ರೆ ಮಾವ, ಅತ್ತೆ, ಕೇಕೆ ಎಲ್ಲರೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಪಡ್ತಿದ್ದಾರೆ. ನಂತರ ಆ ಕಡೆ ಜೈಲಿಗೆ ಹೋದಂಥ ಚಾರು ಒಂದು ದೊಡ್ಡವರಿಂದ ಆಥರೈಸ್ ಲೆಟರ್ ತೊಗೊಂಡು ಬಂದಿರ್ತಾರೆ. ನಾವು ಇಲ್ಲಿ ಕೆಲವೊಂದು ಜನಕ್ಕೆ ಹೊರಗಡೆ ಹೋದ ಮೇಲೆ ಅವರು ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೋಸ್ಕರ ಕೆಲವೊಂದು ಟೆಕ್ನಿಕ್ಸ್ನ ಕೆಲವೊಂದು ವಿಷಯಗಳನ್ನ ಹೇಳ್ಕೊಡ್ತೀವಿ ಅಂತ. ಹಾಗಾಗಿ ನಾನು ಪರ್ಮಿಷನ್ ಲೆಟರ್ ತೊಗೊಂಡು ಬಂದಿದ್ದೀನಿ. ಕೆಲವೊಮ್ಮೆ ಕಾಯ್ದೆಗಳನ್ನ ಮೀಟ್ ಮಾಡಿ ಪ್ರೈವೇಟಾಗಿ ಮಾತಾಡಬೇಕಾಗತ್ತೆ ಅಂದ. ಖಂಡಿತವಾಗಿ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಖಂಡಿತ ಅಲ್ಲೂ ಇದೆ ಅಂತ ಹೇಳ್ತಾರೆ. ಜೊತೆಗೆ ನಾನು ಕೆ ಕಾಯ್ದೆ ಹತ್ರ ಮಾತಾಡಬೇಕು ಅಂತ ಹೇಳಿ ಕೆ ಜೊತೆ ಹೊರಗಡೆ ಹೋಗಿ ಕೂತು ಮಾತಾಡ್ತಿದ್ದಾಳೆ. ಈ ಕಡೆ ನಡೆದಿದ್ದು ಎಲ್ಲವನ್ನ ಕೂಡ ಹೇಳ್ತಾರೆ. ರಾಮಾಚಾರಿಗೆ ತುಂಬ ಖುಷಿ ಆಗ್ತದೆ, ನೀವು ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾರೆ. ಜೊತೆಗೆ ನನ್ನ ಅಮ್ಮನ ಬೇಜಾರಿಂದ ನಾನು ಊಟ ತೊಗೊಂಡು ಬರಲಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಅಮ್ಮಂಗೆ
ತನ್ನ ಮಗಳು ಈ ರೀತಿ ಮಾಡಿರೋದು ಇಷ್ಟ ಆಗ್ತಿಲ್ಲ, ಅದರಲ್ಲೂ ರಾಮಾಚಾರಿ ಹೆಂಡತಿ ಮಾಡಿರೋದು ಇಷ್ಟ ಆಗ್ತಿಲ್ಲ ಅಂದಾಗ ನನಗೆ ರಾಮಾಚಾರಿ ಹೆಂಡತಿ ಹಾಗೆ ನಾರಾಯಣಾಚಾರ್ಯರ ಸೊಸೆ ಅಂತ ಅನ್ನಿಸ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾಳೆ. ಜೊತೆಗೆ ಚಿಂಟು ಈ ಒಂದು ಸ್ವೀಟ್ನ ನಿನಗೋಸ್ಕರ ಮಾಡಿದ, ನೀನಂದರೆ ಅವನಿಗೆ ತುಂಬಾ ಇಷ್ಟ, ಅವ್ನು ತೊಗೊಂಡು ಹೋಗು ಅಂದಾಗ ಬೇಡ ಅಂತ ಹೇಳೋಕೆ ಮನಸ್ಸಾಗಲಿಲ್ಲ ಅಂದಾಗ ತಿಂತಾರೆ ಪ್ರೀತಿಯಿಂದ. ನಾನು ಹೊರಗಡೆ ಬರ್ತಿದ್ದಾಗ ಅವನ್ನ ಕರ್ಕೊಂಡು ಬರ್ತೀನಿ ಮನೆಗೆ ಅಂದಾಗ ಅವ್ನು ತುಂಬಾ ಖುಷಿ ಪಡ್ತಾನೆ ಅಂತ ಚಾರು ಹೇಳ್ತಾಳೆ. ತುಂಬಾ ಸಿಹಿಯಾಗಿದೆ, ತುಂಬಾ ಚೆನ್ನಾಗಿದೆ, ಮಕ್ಕಳುಗಳು ಪ್ರೀತಿಯಿಂದಾನೇ ಕೊಟ್ಟರೆ ಅದೇ ರೀತಿ ಅಲ್ವಾ ಅಂತ ಹೇಳಿ ಪ್ರೀತಿಯ ಸವಿ ಮಾತುಗಳನ್ನ ಆಡ್ತಿದ್ದಾರೆ. ನಂತರ ಯಾವುದೇ ಕಾರಣಕ್ಕೂ ನಿನ್ನ ಇಲ್ಲಿ ಬಿಡೋದಿಲ್ಲ ರಾಮಾಚಾರಿ, ನಿನ್ನ ಕರ್ಕೊಂಡು ಆಚೆ ಹೋಗ್ತೀನಿ ಅಂತ ಚಾರು ಹೇಳ್ತಿದ್ರೆ, ಅದಕ್ಕೋಸ್ಕರ ನೀವು ತಪಾದಿ ಎಲ್ಲ ತುಳಿಯೋದಿಲ್ಲ ಅಲ್ವಾ ಅಂತ ರಾಮಾಚಾರಿ ಕೇಳ್ತಾರೆ. ಏನಂತ ರಾಮಾಚಾರಿ ಹೇಳ್ತಿದ್ಯಾ, ಕೃಷ್ಣನೇ ಹೇಳಿಲ್ವಾ ತಪ್ಪು ಮಾಡಿದವ್ರಿಗೆ ಅದೇ ತಪ್ಪು ಸುಳ್ಳಿನ ಹಾದಿಲಿ ಹೋಗಿ ಬುದ್ಧಿ ಕಲಿಸ್ಬೇಕು, ಸತ್ಯಕ್ಕೆ ಜಯ ಸಲ್ಲುವ ಹಾಗೆ ಮಾಡಬೇಕು ಅಂತ. ನೀನು ಏನು ತಲೆ ಕೆಡ್ಸ್ಕೋಬೇಡ ರಾಮಾಚಾರಿ, ಅವ್ರಿಗೆ ಸರಿಯಾಗಿ ಪೆಟ್ಟು ಕೊಡ್ತೀನಿ, ಅದು ಯಾರೇ ಆಗಿದ್ರು ಕೂಡ ಸರಿನೇ. ಅವ್ರ ಕೈಕಾಲು ಮುರಿದು ನೀನು ಎಲ್ಲಿದೆಯೋ ಈ ಜಾಗಕ್ಕೆ ತಂದು ಅವ್ರನ್ನ ಇಟ್ಟು ನಿನ್ನನ್ನು ನಾನು ಇಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಹೋಗ್ತೀನಿ, ನೀನು ಏನೂ ಕೂಡ ಯೋಚನೆ ಮಾಡಬೇಡ ರಾಮಾಚಾರಿ ಅಂತ ಹೇಳ್ತಿದ್ದಾಳೆ. ಫೈನಲಿ ಇಲ್ಲಿ ಚಾರು ಯಾರು ಯಾವ ರೀತಿಯಲ್ಲಿ ರಾಮಾಚಾರಿನ ತಂದು ಈ ಕಡೆ ಹಾಕಿದ್ರು ಅದೇ ದಾಟಿಲಿ ತಾನೂ ಹೋಗಿ ಅವ್ರಿಗೆ ಪಾಠ ಕಲಿಸ್ತೀನಿ ಅಂತ ಫೈನಲಿ ಸೀರು ಸವಾ ಸೀರು ಅನ್ನೋ ರೀತಿ ಮಾಡಿದ್ದನು ಮಹಾರಾಯ ಅನ್ನೋ ಹಾಗೆ ಆಗಬೇಕು ಅಂತಾನೆ ಚಾರು ಅಲ್ಲಿ ಹೇಳ್ತಿದ್ದಾಳೆ. ಕ್ಲಿಯರ್ ಕಟ್ಟಾಗಿ ರಾಮಾಚಾರಿಗೆ ಅರ್ಥ ಮಾಡಿಸ್ತಾಳೆ. ತಪ್ಪು ಮಾಡಿದವ್ರಿಗೆ ಅದೇ ರೀತಿಯಾಗಿ ಅಡ್ಡದಾರಿಲಿ ಹೋಗಿನೇ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಿದ್ದಾಳೆ. ಹಾಗಿದ್ರೆ ಹೇಗೆ ಬುದ್ಧಿ ಕಲಿಸ್ತಾಳೆ, ಏನು ಗೊತ್ತಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿ